ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುಮಧುರವಾಗಿ ಹಾಡ್ತಿದ್ರು. ಮತ್ತೆ ಪೂರ್ತಿ ಅವರು ಹೃದಯ ತುಂಬಿ ಹಾಡ್ತಿದ್ದವರು. ಇದುವರೆಗೂ 17 ಭಾಷೆಗಳಲ್ಲಿ 40,000ಕ್ಕೂ ಮಿಚ್ಚು ಹಾಡುಗಳನ್ನು ಹೇಳಿದ್ದಾರೆ. ಅವರು ನಿಜವಾಗ್ಲೂ ಎಂತ ಪ್ರಪಂಚದ ಎಂಥದ್ದೇ ಅವಾರ್ಡ್ ಕೊಟ್ಟರು ಕಮ್ಮಿ. ಮತ್ತೆ ನಾನು ಅವರ ಚಿಕ್ಕ ವಯಸ್ಸಿನ ಕೇಳ್ತಿದ್ದೆ ದೋಣಿ ಸಾಗಲಿ ಮುಂದೆ ಹೋಗಲಿ. ನೆಕ್ಸ್ಟ್ ಇಳೆಯರಾಜ ಸಂಗೀತ ಅವರದು ನಗುವ ನಯನ, ಎಂದಕ್ಕಿಂತ ಒಂದು ಶಿವನೇನಿದೆ, ಒಂದು ಭಕ್ತಿ ಭಾವ ಆಗಲಿ, ರೊಮ್ಯಾಂಟಿಕ್ ಸಾಂಗ್ ಆಗಲಿ, ಅವ್ರು ನಿಜವಾಗ್ಲು ಕನ್ನಡದಲ್ಲಿ ಅವರು ನಿಜವಾಗ್ಲು ಸಿಕ್ಕಾಪಟ್ಟೆ ಹಾಡಿದ್ದಾರೆ. ಮತ್ತು ಅವರು ನಮ್ಮ ಕನ್ನಡದ ನೆಲದಲ್ಲಿ ಇಲ್ಲಿ ಮೈಸೂರಲ್ಲೇ ಬಂದು ಮೈಸೂರನ್ನು ಇಷ್ಟಪಟ್ಟು ನಮ್ಮ ಮೈಸೂರಿನಲ್ಲೇ ಇದ್ದು ಕೊನೆವರೆಗೂ ಇದ್ದು ಇಲ್ಲೇ ಇದು ಮಾಡಿದ್ದಾರೆ. ಅವರಿಗೆ ಕನ್ನಡ ಅಭಿಮಾನಕ್ಕೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಅವರು ಮುಂದೆನೂ ಕೂಡ ಕನ್ನಡ ನಾಡಲ್ಲೇ ಹುಟ್ಟಲಿ, ನಮ್ಮ ಮೈಸೂರಿನಲ್ಲೇ ಅವರು ಹುಟ್ಟಲಿ ಅಂತ ಹೇಳಿ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ನಾನು ಹೇಳಲ್ಲ. ಒಂದು ದೋಣಿ ಸಾಗಲಿ ಹೇಳ್ತೀನಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ತೇಲುತ್ತ ಬೆರೆಯ ಮೇಗಡೆ ಹಾಯಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ತೆರೆಯ ಮೇಗಡೆ ಹಾಯಲಿ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಜಾನಕಿ ಅಮ್ಮವರು ಇಂದು ಸಂಗೀತ ಲೋಕದ ಒಂದು ಸ್ಟಾರ್. ಅವರು ಇಂದು ನಮ್ಮ ಮೈಸೂರಿನಲ್ಲಿ ಅವರು ಕಳೆದ ಅಂತಿಮ ದಿನಗಳನ್ನು ಕಳೆದಿದ್ದು ನಮಗೆ ತುಂಬ ಖುಷಿಯಾದಂಥ ವಿಚಾರ. ಅವರು ನಷ್ಟ ಉಂಟಾಗಿದೆ. ಅವರಿಗೆ ಅನೇಕ ಪ್ರಶಸ್ತಿ ಅವಾರ್ಡ್ಗಳು ಬಂದಿದ್ರೂ ಕೂಡ ಅಭಿಮಾನಿಗಳ ಇದೇ ನನಗೆ ದೊಡ್ಡ ಪ್ರಶಸ್ತಿ, ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಅವ್ರಿಗೆ ಭಾರತ ರತ್ನ ಒಂದು ಪ್ರಶಸ್ತಿ ಬರಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.